ಏನ್ ವೆಂಕಟೇಶಯ್ಯನವರೇ, ನೀವು ಹೀಗೆ ಮಾಡಬಾರ್ದಿತ್ತಲ್ಲ. ಲೇ, ಎಂತಹ ಕೆಲಸ ಮಾಡಿದ್ರಿ ವೆಂಕಟೇಶಯ್ಯನವರೇ. ಸರ್ಕಾರ ಸಂಬಳ ಕೊಡುತ್ತೆ, ನಿಮಗೆ ಓಡಾಡೋಕ್ಕೆ ಕಾರು ಕೊಡುತ್ತೆ, ಆದರೂ ಸರ್ಕಾರಿ ಕಾರಲ್ಲಿ ಫ್ಯಾಮಿಲಿ ಟ್ರಿಪ್ ಹೋಗೋದು ಸರಿನಾ? ಏನು ವೆಂಕಟೇಶಯ್ಯನವರೇ, ಇಂತಹ ಕೆಲಸ ಮಾಡಿಬಿಟ್ರಲ್ಲ ಅಂತ ಹೇಳಿ. ಸರ್ಕಾರ ಸಂಬಳ ಕೊಡುತ್ತೆ, ನಿಮಗೆ ಓಡಾಡೋದಕ್ಕೂ ಕೂಡ ಕಾರು ಕೊಡುತ್ತೆ, ಎಲ್ಲ ಸೌಲಭ್ಯ ಸವಲತ್ತುಗಳನ್ನು ಕೊಟ್ಟರು ಕೂಡ ಸರ್ಕಾರಿ ಕಾರಿನಲ್ಲಿ ಹೆಂಡತಿ ಮಕ್ಕಳನ್ನ ಕೂರಿಸಿ ಟ್ರಿಪ್ ಹೋಗೋದು ಸರಿನಾ? ಸರ್ಕಾರಿ ಕಾರಲ್ಲಿ ನಿಮ್ಮ ಫ್ಯಾಮಿಲಿನ ಕೂರಿಸಿಕೊಂಡು ಸುತ್ತೋದು ಸರಿನಾ? ವಸತಿ ಮತ್ತು ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವರ ವಿಶೇಷ ಅಧಿಕಾರಿ ಸಚಿವ ಜಮೀರ್ ಅಹಮದ್ ಖಾನ್ ವಿಶೇಷ ಅಧಿಕಾರಿ ವೆಂಕಟೇಶಯ್ಯ ಸರ್ಕಾರಿ ಕಾರಲ್ಲಿ ಫ್ಯಾಮಿಲಿ ಟ್ರಿಪ್ ಹೋಗಿ ರೆಡ್ ಅಂಡ್ ಆಗಿ ಲಾಕ್ ಆಗಿದ್ದಾರೆ. ವೆಂಕಟೇಶಯ್ಯನವರೇ ನಡು ರೋಡ್ನಲ್ಲಿ ಹೀಗೆ ಉಗಿಸಿಕೊಳ್ಳೋದು ಬೇಕಿತ್ತ? ಸರ್ಕಾರಿ ಕಾರಲ್ಲಿ ಫ್ಯಾಮಿಲಿ ಟ್ರಿಪ್ ಹೊಡೆಯೋಕೆ ಅದೇನು ಬಾಡಿಗೆ ಕಾರ? ನಡು ರೋಡ್ನಲ್ಲಿ ಸಿಕ್ಕಿಬಿದ್ದು ಮಾನ ಹರಾಜಾಗುತ್ತೆ ಅಂತ ಗೊತ್ತಿಲ್ವಾ? ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರ ಕೈಯಲ್ಲಿ ಸಿಕ್ಕಿಬಿದ್ದ ಅಧಿಕಾರಿ ವೆಂಕಟೇಶಯ್ಯ. ಏನ್ ವೆಂಕಟೇಶಯ್ಯನವರೇ, ನೀವು ಹೀಗೆ ಮಾಡಬಾರ್ದಿತ್ತು? ಕೆಆರ್ಎಸ್ ಪಕ್ಷದವರು ಕೇಳ್ತಿದ್ದಾರೆ. ಛೇ, ಎಂತಹ ಕೆಲಸ ಮಾಡಿದ್ರಿ ವೆಂಕಟೇಶಯ್ಯನವರೇ. ಸರ್ಕಾರ ಸಂಬಳ ಕೊಡುತ್ತೆ, ನಿಮಗೆ ಓಡಾಡೋದಕ್ಕೆ ಕಾರು ಕೊಡುತ್ತೆ, ಎಲ್ಲವನ್ನು ಕೊಟ್ಟು ನೀವು ಹಿಂಗ್ ಫ್ಯಾಮಿಲಿ ಹೆಂಡತಿ ಮಕ್ಕಳನ್ನ ಕೂರಿಸ್ಕೊಂಡು ಊಟಿ ಕೊಡೆಕನಾಲು ಅಂತ ಸುತ್ತಾಡೋದಕ್ಕೆ ಹೋದ್ರೆ ನೋಡ್ಕೊಂಡು ಸುಮ್ಮನೆ ಕೂತ್ಕೊಳ್ಳಕ್ ನಾವೇನು ಅಲ್ಲ, ನಾವು ಕೆಆರ್ಎಸ್ ಪಕ್ಷದವರು ಅಂತ. ಸೊ ಸರ್ಕಾರಿ ಕಾರುಗಳಲ್ಲಿ ತನ್ನ ರಜಾ ದಿನಗಳಲ್ಲೂ ಕೂಡ ಸರ್ಕಾರಿ ಕಚೇರಿಯ ಎದುರುಗಡೆ ಇರೋ ಪಾರ್ಕಿಂಗ್ ನಲ್ಲೇ ನಿಲ್ಲಿಸ್ಕೋಬೇಕು. ತೆವಲಿಗೆ ರೂಮಿಗೂ ತಗೊಂಡು ಹೋಗಬಾರ್ದು ಸರ್ಕಾರಿ ಕಾರುಗಳನ್ನ. ವಿಧಾನಸೌಧದ ಒಳಗೆ ಸರ್ಕಾರದ ಹಣದಿಂದ ಖರೀದಿ ಮಾಡಿರುವಂತಹ ಪೆನ್ನನ್ನು ಇಟ್ಕೊಂಡು ಮಂತ್ರಿಯ ಮಕ್ಕಳ ಮಾರ್ಕ್ಸ್ ಕಾರ್ಡಿಗೂ ಕೂಡ ಸೈನ್ ಹಾಕಬಾರ್ದು ಅನ್ನೋ ನಿಯಮ ಇದೆ. ಸೊ ಹಂಗಿದ್ದಾಗ ಈಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಹಾಕಿಕೊಂಡಿರುವಂತಹ ದೃಶ್ಯವನ್ನು ನೀವೀಗ ಗಮನಿಸ್ತಾ ಇದ್ದೀರಿ. ಕೆಆರ್ಎಸ್ ಪಕ್ಷದ ಸಾಕಷ್ಟು ನಾಯಕರುಗಳು ಕಾರನ್ನು ಅಡ್ಡಗಟ್ಟಿದ್ದಾರೆ. ಸರ್ಕಾರಿ ಅಧಿಕಾರಿಯಾಗಿ ಹೆಂಡತಿ ಮಕ್ಕಳನ್ನ ಕೂರಿಸ್ಕೊಂಡು ಟೂರಿಗೆ ಹೋಗ್ತಿರಲ್ಲ, ಇದು ಸರಿನಾ? ಊರಿಗೆಲ್ಲ ಬುದ್ಧಿ ಹೇಳೋ ಜವಾಬ್ದಾರಿ ಇರ್ತಕ್ಕಂಥ ಒಂದು ಸ್ಥಾನದಲ್ಲಿ ಕೂತ್ಕೊಂಡು ಹೀಗೆಲ್ಲ ಮಾಡೋದು ಸರಿನಾ ಅಂತ ಕೇಳಿದಾಗ ಆ ಮನುಷ್ಯನ ಕಣ್ಣು ಕೆಂಪಾಗುತ್ತೆ. ಕೂತ್ಕೊಂಡು ಅದೇನೋ ಸಮಜಾಯಿಷಿ ನೀಡೋದಕ್ಕೆ ಮುಂದಾದರೂ, ಆದರೆ ಬಂದಿರೋರು ಕೆಆರ್ಎಸ್ ಪಕ್ಷದವರಾಗಿರೋದ್ರಿಂದ ಇವರು ಒಂದು ಮಾತಾಡಿದ್ರೆ ಅವ್ರು 9 ಮಾತಾಡ್ತಾರೆ, ಇನ್ನೇನಾದರೂ ಇವರು 9 ಮಾತಾಡಿದ್ರೆ ಅವ್ರು 18 ಮಾತಾಡ್ತಾರೆ. ಸೊ ಹೀಗೆಲ್ಲ ಇದ್ದಾಗ ಸಾಕ್ಷಿ ಸಮೇತ ಸಿಕ್ಕಿಬಿದ್ದ ವೆಂಕಟೇಶಯ್ಯನವರಿಗೆ ತೋರಿಸೋದಕ್ಕೂ ಕೂಡ ಮುಖ ಇರಲಿಲ್ಲ. ಸೊ ಅದು ಕೆಆರ್ಎಸ್ ಪಕ್ಷದ ಕ್ಯಾಮೆರಾದಲ್ಲಿ ಸೆರೆ ಆಯಿತು. ಹೀಗೆಲ್ಲ ಮಾಡೋದಕ್ಕೂ ಹೋಗಬಾರ್ದು. ಸರ್ಕಾರಿ ಸಂಬಳವನ್ನು ಸವಲತ್ತುಗಳನ್ನು ಸ್ವೀಕರಿಸುವ ನೀವುಗಳು ಎಲ್ಲ ಸೌಲಭ್ಯಗಳನ್ನು ಅನುಭವಿಸ್ಕೊಂಡು ಮತ್ತೂ ಕಾರನ್ನು ಅನುಭವಿಸ್ತೀರಿ ಅನ್ನೋದಾದರೆ, ಈ ಕಾರಿಗೆ ಹುಯ್ಯಲಾದ ಪೆಟ್ರೋಲಿಗೂ ಕೂಡ ಸರ್ಕಾರಿ ಹಣನೇ ತಗೋತಾರೆ ಇವರು, ಬೇರೆ ಬೇರೆ ಕಾರಣ ಹೇಳ್ಕೊಂಡು. ಸರ್ಕಾರಿ ರಜಾ ದಿನ ಇದ್ರೂ ಕೂಡ ಸರ್ಕಾರಿ ಕಾರನ್ನು ಬಳಸಬಾರ್ದು. ಸರ್ಕಾರಿ ಕೆಲಸವನ್ನು ಹೊರತುಪಡಿಸಿ ಯಾವ ಖಾಸಗಿ ಕೆಲಸಕ್ಕೂ ಕೂಡ ಸರ್ಕಾರಿ ಕಾರನ್ನು ಬಳಸಬಾರದು ಅನ್ನೋ ನಿಯಮಗಳಿದ್ದಾವೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.